ವೆಲ್ಕಮ್ ಟು ಮೈ ಚಾನಲ್ ದಿತ್ತು ಕನ್ನಡ ಬ್ಲಾಗ್ಸ್. ನಾನಿವತ್ತು ಹಬ್ಬಕ್ಕೆ ಶಾಪಿಂಗ್ ಅಂತ MG ರೋಡ್ಗೆ ಹೋಗಿದ್ದೆ. ನಾನು ಹೋಗಿದ್ದು ತುಮಕೂರು MG ರೋಡ್ ಶಾಪಿಂಗ್. ಇವತ್ತು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಇಷ್ಟು ಶಾಪಿಂಗ್ ಮಾಡ್ತೀನಿ. ಈಗ ಒಂದೊಂದೇ ತೆಗೆದು ತೋರಿಸ್ತೀನಿ. ಇದೆಲ್ಲ ಡೆಕೋರೇಟಿವ್ ಐಟಮ್ಸ್. ನಾನು ಇವತ್ತು ಇದನ್ನ ತುಮಕೂರು MG ರೋಡ್ನಲ್ಲಿ ತಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 300 ರೂಪೀಸ್, ಜೊತೆ 300 ರೂಪೀಸ್ ಇದು ಕೂಡ ಡೆಕೋರೇಟಿವ್ ಐಟಮೇ. ಈ ತರ ಬರುತ್ತೆ. ಇದು ಜೊತೆ 100 ರೂಪಾಯಿ. ಇದು ಚೆಂಡುವ. ನಮ್ಮ ಮನೆಯಲ್ಲಿ ಇದು ಆರೆಂಜ್ ಅಂಡ್ ಯೆಲ್ಲೋ ಕಲರ್ ಎರಡು ಇತ್ತು. ಸೊ ನನಗೆ ಪ್ಲೇನ್ ಯೆಲ್ಲೋ ಕಲರ್ ಬೇಕಿತ್ತು. ಸೊ ಇದರಲ್ಲಿ 5 ಪೀಸಸ್ ಇರುತ್ತೆ. ಇದು ಕೂಡ ತುಮಕೂರು MG ರೋಡಲ್ಲಿ ನಾನು ಬೈ ಮಾಡಿದ್ದೀನಿ. ಇದಕ್ಕೆ 200 ರೂಪೀಸ್. ನೆಕ್ಸ್ಟ್ ಲಕ್ಷ್ಮೀ ದೇವ್ರಿಗೆ ನಾನು ಸೀರೆ ತಗೊಂಡಿದ್ದೀನಿ. ಇದು ನಾನು ಸೆಂಥಿಲ್ ಟೆಕ್ಸ್ಟೈಲ್ಸ್ ಅಲ್ಲಿ ಬೈ ಮಾಡಿದ್ದೀನಿ. ಇದು ಸಾಫ್ಟ್ ಸಿಲ್ಕ್ ಸೀರೆ ಆಗಿರುತ್ತೆ. ಇದ್ರ ಕಾಸ್ಟ್ ಬಂದ್ಬಿಟ್ಟು 3000 ರೂಪೀಸ್. ಇದು ಸ್ಕೈ ಬ್ಲೂ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಇದೆ ಸ್ಯಾರಿ. ಇದು ಟ್ರೆಂಡಿಂಗ್ ಅಲ್ಲಿ ಇದೆ ಸ್ಯಾರಿ. ನೆಕ್ಸ್ಟ್ ನಾನು ಕುಂಕುಮಕ್ಕೆ ಅಂತ ಮತ್ತೆ ಲಕ್ಷ್ಮೀ ದೇವಿಗೆ ನಾನು ಬಳೆಗಳನ್ನ ತಗೊಂಡಿದ್ದೀನಿ. ಇದು ನಾನು ಎಲ್ಲಿ ತಗೊಂಡಿದ್ದೀನಿ ಅಂತಂದ್ರೆ ದ್ವಾರಕಾ ಹೋಟೆಲ್ ಹಿಂಭಾಗ ಸುಂದರ್ ನಾವೆಲ್ಟಿ ಅಂತ ಅಂಗಡಿ ಹೆಸರು. ನೋಡಿ, ಹಾಗೆ ಇದು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಆರ್ಟಿಫಿಷಿಯಲ್ ಆಗಿ ಇದು ಸ್ವಲ್ಪ ರಿಯಲ್ ಆಗಿ ಕಾಣುತ್ತೆ. ಸೊ ಇದು ಒಂದು ತಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 350 ರೂಪೀಸ್. ಈ ತರ ಡಿಸೈನ್ ನಾನು ಬಳೆಗಳನ್ನ ತಗೊಂಡಿದ್ದೀನಿ. ಟೋಟಲ್ ಇವೆರಡರಿಂದ ಸೇರಿ ನನಗೆ 750 ರೂಪೀಸ್ ಆಯ್ತು. ನೆಕ್ಸ್ಟ್ ಇದು ಗಂಧಿಗೆ ಅಂಗಡಿ ಐಟಮ್ಸ್. ಈ ಐಟಮ್ಸ್ ನಾನು ತಗೊಂಡಿರೋದು ಬರ್ಪೇಟೆ ಶ್ರೀರಾಮ್ ನಗರ ತುಮಕೂರಲ್ಲಿ. ಅಂಗಡಿ ಹೆಸರು ಬಂದ್ಬಿಟ್ಟು ಚಂದ್ರು ಶೆಟ್ಟಿ ಅಂಗಡಿ ಅಂತ. ಈ ಗಂಧಿಗೆ ಅಂಗಡಿಯಲ್ಲಿ ಎಲ್ಲಾ ತರದ ಗಂಧಿಗೆ ಐಟಮ್ಸ್ ಕೂಡ ಅವೈಲೇಬಲ್ ಇದೆ. ನೀವು ಒಂದು ಹೋಗಿ ಬೈ ಮಾಡಿ. ತುಮಕೂರಲ್ಲಿ ಇದ್ರೆ ನಿಮಗೆ ತುಂಬಾ ಈಸಿಯಾಗಿ ಅವೈಲೇಬಲ್ ಸಿಗುತ್ತೆ. ನಾನು ಇದನ್ನ ತಗೊಂಡಿದ್ದೀನಿ. ಇದು ಕಪ್ ಸಾಂಬ್ರಾಣಿ ಅಂತ. ಇದರೊಳಗೆ 10 ಸಾಂಬ್ರಾಣಿ ಪೀಸಸ್ ಇರುತ್ತೆ. ಮತ್ತೆ ಅದು ಇಟ್ಕೊಳ್ಳೋಕೆ ಸೌಟ್ ಇರುತ್ತೆ. ಸೊ ಏನು ಡಸ್ಟ್ ಉದ್ರಲ್ಲ ಅಂತ. ಇದು ನೋಡಿ, ಇದು ಲಾವಂಚ ಬೇಗ್ ಅಂತಾರೆ. ಇದು ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇದು ಈ ತರ ಇರುತ್ತೆ. ಇದನ್ನೇ ಲಾವಂಚ ಬೇಗ್ ಅಂತಾರೆ. ಇದನ್ನ ಲಕ್ಷ್ಮೀ ದೇವ್ರ ಪೂಜೆಗೆ ಕಲಶದ ನೀರಿಗೆ ಹಾಕೋದಿಕ್ಕೆ ಯೂಸ್ ಮಾಡ್ತಾರೆ. ಇದನ್ನ ಲಾವಂಚ ಬೇರ್ ಅಂತಾರೆ. ಆಸ್ ಯೂಶುವಲ್ ಮ್ಯಾಚ್ ಬಾಕ್ಸ್, ಸ್ಟಿಕ್ ಆನ್. ಲಕ್ಷ್ಮಿ ಮುಖವಾಡಕ್ಕೆ ಡಿಸೈನರ್ ಐಟಮ್ಸ್ ನಾವು ಸ್ಟಿಕ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡಬೇಕು. ಆಗ ಅದನ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ನಾವು ಯಾವುದೇ ತರ ಸ್ಕ್ರಾಚಸ್ ಆಗೋದಿಲ್ಲ ಮುಖವಾಡಕ್ಕೆ. ಸೊ ಸ್ಟಿಕ್ ಆನ್ ಯೂಸ್ ಮಾಡಿ. ನೆಕ್ಸ್ಟ್ ಪಿನ್ ಸೆಟ್. ಇದನ್ನ ಉತ್ತತ್ತಿ ಅಂತಾರೆ. ಇದು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಅಂತ ಇದನ್ನ ಲಕ್ಷ್ಮೀ ದೇವಿ ಮುಂದೆ ಇಡಕ್ಕೆ ಇದನ್ನ ತಗೊಂಡಿದೀವಿ. ಇದು ಸೇಮ್ ಖರ್ಜೂರ ತರ ಇರುತ್ತೆ, ಬಟ್ ಇದು ಖರ್ಜೂರ ಅಲ್ಲ, ಇದು ಉತ್ತತ್ತಿ. ನೋಡಿ, ಹೀಗಿರುತ್ತೆ. ಆಸ್ ಯೂಶುವಲ್ ಪೂಜೆಗೆ ಅರಿಶಿನ ಕುಂಕುಮ ಪ್ಯಾಕೆಟ್. ನೆಕ್ಸ್ಟ್ ಇದು ಪಚ್ಚ ಕರ್ಪೂರ. ಇದು ಪಂಚಾಮೃತ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾರೆ ಚೂರು, ಅಥವಾ ಗುಡ್ ಎಸೆನ್ಸ್ ಬರೋಕೆ ಕೂಡ ಯೂಸ್ ಮಾಡ್ತಾರೆ. ಇದು ಕೂಡ ಕಲ್ಸಕ್ರೆ ಲಕ್ಷ್ಮಿಗೆ ಪ್ರಿಯವಾದದ್ದು. ದೀಪದ ಬತ್ತಿ ರೋಲು. ಇದು ಕೆಂಪು ವಸ್ತ್ರ. ಇದೇಂತಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ದೀಪ ಏನಾದ್ರು ಸೀಟ್ಬೇಕಾದ್ರೆ ನಾವು ಹೊಸ ಬಟ್ಟೆನೇ ಯೂಸ್ ಮಾಡಬೇಕು. ಲಕ್ಷ್ಮಿಗೆ ಕೆಂಪು ಬಣ್ಣ ಅಂದ್ರೆ ಇಷ್ಟ, ಅದಕ್ಕೆ ನಾವು ಕೆಂಪು ವಸ್ತ್ರ ತರಿಸಿದೀವಿ. ನೆಕ್ಸ್ಟ್ ಇದು ಹೂವು ಪೋಣಿಸೋದಕ್ಕೆ ದೊಡ್ಡ ಸೂಚಿ. ನೆಕ್ಸ್ಟ್ ದೇವ್ ಗಿಡೋ ಅಂತದ್ದು. ಇದರಲ್ಲಿ ಬಳೆ ಬಿಚ್ಚಾಲೆ, ಕನ್ನಡಿ, ಅರಿಶಿನ ಕುಂಕುಮ ಎಲ್ಲ ಇರುತ್ತೆ. ಕಣ್ಕಪ್ಪು ಇರುತ್ತೆ. ಸೊ ಇದನ್ನ ದೇವ್ ಗಿಡಕ್ಕೆ ತಗೊಂಡಿದ್ದೀನಿ. ಇದು ಪೀತಾಂಬರಿ ಇನ್ಸ್ಟಂಟ್ ಸಿಲ್ವರ್ ಶೈನ್. ಇದು ಶ್ರೀಗಂಧ. ಇದು ಜಾವದು ಪೌಡರ್. ಇದು ಲಕ್ಷ್ಮಿಗೆ ಎಸೆನ್ಸ್ ಅಂದ್ರೆ ತುಂಬಾ ಇಷ್ಟ. ಇದು ಎಸೆನ್ಸ್ ನ ಇನ್ಕ್ರೀಸ್ ಮಾಡುತ್ತೆ. ಸೊ ಈ ಪೌಡರ್ ನ ಯೂಸ್ ಮಾಡ್ಬೇಕು. ಇದು ಗುಂಡಡಿಕೆ.
ಇದು ಕಳ್ಸಿದ ಮುಂದೆನೂ ಇಡಬೇಕು, ದೇವ್ರ ಮುಂದೆ ಇಡಬೇಕು, ಮತ್ತು ಕುಂಕುಮಕ್ಕೆ ಕೊಡುವಾಗ ಒಂದು ಇಟ್ಕೊಡ್ಬೇಕು. ಸೊ ಇದನ್ನು ಯೂಸ್ ಮಾಡ್ತಾರೆ. ಪೀತಾಂಬರಿ ಪೌಡರ್, ಇದು 3 ಎಳೆ ದಾರದ ಉಂಡೆ, ಇದು ಗೆಜ್ಜೆ ವಸ್ತ್ರ, ಅರಿಶಿನ ಕೊಂಬು, ಬೆಲ್ಲ. ಈಗ ನನ್ನ ತಂಗಿಗೆ ನೂತನ್ ಕಿಡ್ಸ್ ಅಲ್ಲಿ ನಾವು ಕಿಡ್ಸ್ ವೇರ್ನ ನಾವು ಶಾಪಿಂಗ್ ಮಾಡಿದ್ವಿ. ಯಾವ ಥರ ಕಿಡ್ಸ್ ವೇರ್ ನಾನು ಶಾಪಿಂಗ್ ಮಾಡಿದ್ದೀನಿ ನನ್ನ ತಂಗಿಗೆ ಅಂತ ತೋರಿಸ್ತೀನಿ. ಇದು ಬೆಲ್ ಬಾಟಮ್ ಡ್ರೆಸ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ನನ್ನ ತಂಗಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅನಿಸ್ತು. ನಮ್ಮ ಅಪ್ಪ ಸೆಲೆಕ್ಟ್ ಮಾಡಿ ತಗೊಂಡಿರುವಂತ ಡ್ರೆಸ್ ಇದು. ಇದ್ಮೇಲೆ ಸ್ವೀಟ್ ಅಂತ ಬರ್ದಿದೆ. ಇದ್ರ ಪ್ರೈಸ್ ಬಂದು 655. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನನ್ನ ತಂಗಿಗೆ ಕಟ್ಟೋ ಅಂತ ಟೋಪಿ ಹಾಕಿದ್ರೆ ತುಂಬಾ ಇರಿಟೇಟ್ ಆಗ್ತಾಳೆ. ಸೊ ನಾವು ಈ ತರ ಮಂಕಿ ಕ್ಯಾಪ್ ತಂದಿದ್ವಿ. ಈ ತರ ಕಂಫರ್ಟಬಲ್ ಆಗಿರುತ್ತೆ. ನೆಕ್ಸ್ಟ್ ಕೆಲವು ಡೈಲಿ ವೇರ್ ಕ್ಲಾತ್ ನ ತಗೊಂಡಿದ್ದೀನಿ ನಾನು. ಇದು ಪ್ಯೂರ್ ಕಾಟನ್ ಶರ್ಟ್ಸ್. ಇದನ್ನ ವೇರ್ ಮಾಡೋದ್ರಿಂದ ವಿಂಟರ್ ಸೀಸನ್ ಅಲ್ಲಿ ವಾರ್ಮ್ ಆಗಿರುತ್ತೆ ಬೇಬಿಸ್ನ. ಈ ಒಂದು ಶರ್ಟ್ ಬಂದು 350 rupees. ಇದೇ ತರ ಇನ್ನೊಂದು ಶರ್ಟ್ ಕೂಡ ಬೈ ಮಾಡಿದ್ದೀನಿ. ಇದು ಕೂಡ ಸೇಮ್ 350 rupees. ನೆಕ್ಸ್ಟ್ ಡೈಲಿ ವೇರ್ ಪ್ಯಾಂಟ್ಸ್ ತಗೊಂಡಿದ್ದೀನಿ. ಈ ಪ್ಯಾಂಟ್ಸ್ ನ ರೇಟ್ ಬಂದು 140 rupees. ಹಾಗೆ ಇದೊಂದು ಮಂಕಿ ಕ್ಯಾಪ್ ತಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 240 rupees. ಇಷ್ಟೊಂದು ಫ್ರಾಕ್, ಕಾಟನ್ ಫ್ರಾಕ್, ಇದ್ರ ಪ್ರೈಸ್ ಬಂದು 210 rupees. ಇದಕ್ಕೆ ಇನ್ನರ್ ವೇರ್ ಆಗಿ ಶಾರ್ಟ್ಸ್ ನ ತಗೊಂಡಿದ್ದೀನಿ. ಇದು ತುಂಬಾ ಕ್ಯೂಟ್ ಆಗಿರುತ್ತೆ, ಮತ್ತೆ ಎಲಾಸ್ಟಿಕ್ ಕೂಡ ಚೆನ್ನಾಗಿದೆ. ಇದ್ರ ಪ್ರೈಸ್ 125 rupees. ಇದೇ ತರ ನಾನು ಗ್ರೀನ್ ಕಲರ್ ಕೂಡ ತಗೊಂಡಿದ್ದೀನಿ. ನೆಕ್ಸ್ಟ್ ಇದು ಸ್ಲೀವ್ಲೆಸ್ ಟೀ ಶರ್ಟ್. ಇದ್ರ ಪ್ರೈಸ್ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆ, ಇದು ಈ ಶರ್ಟ್ಗೆ ಹಂಗೆ ಅಂತ ಗೊತ್ತಿಲ್ಲ, ಜಬ್ಲಾ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಹಾಗೆ ಇನ್ನೊಂದು ಸ್ವಲ್ಪ ಡಿಸೈನರ್ ಐಟಮ್ಸ್ ತಗೊಂಡಿದ್ದೀನಿ. ಇದು ಪ್ಲೇನ್ ಕನಕಾಂಬರ ಹೂವು ಪ್ಲಾಸ್ಟಿಕ್, ಇದು ಪ್ಲೇನ್ ಮಲ್ಲಿಗೆ ಹೂವು ಪ್ಲಾಸ್ಟಿಕ್. ಇದು ಪ್ರೈಸ್ ಬಂದು 130 rupees. ನೆಕ್ಸ್ಟ್ ಇದು ಹೂವು ಅಲಂಕಾರ ಮಾಡೋದಕ್ಕೆ ಕಂಬಿ ಅಂತಾರೆ. ಇದು ಪ್ರೈಸ್ ಬಂದು 210 rupees. ನೆಕ್ಸ್ಟ್ ಇದು ಮುಖವಾಡ ಅಲಂಕಾರ ಮಾಡೋದಕ್ಕೆ ಅದೊಂದು ಸಣ್ಣ ಸ್ಟಿಕ್ಕರ್. ಇದ್ರ ಪ್ರೈಸ್ ಬಂದು 60 rupees. ಹಾಗೆ ಈ ಸಲ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲೋ ಡಿಸೈನಾಗಿ ಚೆನ್ನಾಗಿ ಕಾಣುತ್ತೆ ಅನಿಸ್ತು, ಸೊ ಬೈ ಮಾಡಿದ್ದೀನಿ. ಇದ್ರ ಪ್ರೈಸ್ ಬಂದು 240 rupees. ಓಕೆ ಫ್ರೆಂಡ್ಸ್, ಇದ್ರ ಜೊತೆ ನಾನು ಸ್ವಲ್ಪ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ಫ್ರೆಶ್ ಫ್ಲವರ್ಸ್ ಕೂಡ ತಗೊಂಡಿದ್ದೀನಿ ಹಬ್ಬಕ್ಕಂತ. ಇಲ್ಲಿಗೆ ನಾನು ಶಾಪಿಂಗ್ ಮುಗಿದಿದೆ. ಸೊ ನಾನಿವಾಗ ನಿಮಗೆ ರೇಟ್ಸ್ ಕೂಡ ಯಾಕೆ ನಾನು ಹೇಳಿದೆ ಅಂದರೆ, ನೀವು ಇದೇ ಐಟಮ್ನ ಬೇರೆ ಕಡೆ ಪರ್ಚೇಸ್ ಮಾಡಿ ಕಮ್ಮಿ ರೇಟಿಗಿದ್ದರೆ, ನಾನು ಸ್ವಲ್ಪ ಜಾಸ್ತಿ ರೇಟ್ ಕೊಟ್ಟು ಪರ್ಚೇಸ್ ಮಾಡಿದರೆ ಆ ರೇಟ್ಸ್ನ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ನಾನು ಕೂಡ ಮುಂದಿನ ಸರಿ ತಗೊಳ್ಳುವಾಗ ಎಚ್ಚರವಾಗಿರ್ತೀನಿ. ಸೊ ನನಗೂ ಗೊತ್ತಾಗುತ್ತೆ ಇದು ಆ್ಯಕ್ಯುರೇಟ್ ರೇಟ್ ಏನು ಅಂತ. ಸೊ ಇಲ್ಲಿ ನನ್ನ ಶಾಪಿಂಗ್ ಮುಗಿದಿದೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಈ ಚಾನಲ್ ನೋಡ್ತೀವಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.